ಮಂತ್ರ, ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಕಮ್ಮಿ ಟೈಮಲ್ಲಿ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋರಲ್ಲಿ ನೀವು 4ನೇವರು. 4ನೇವಳ? ಹಾಗಾದ್ರೆ 3 ಜನ ಯಾರು? ಮೊದಲನೇವನು ನನ್ನ ಪ್ರೀತಿ ಅಣ್ಣ, 2ನೇವರು ನನ್ನ ಮುದ್ದು ಅತ್ತಿಗೆ, 3ನೇವರು ನನ್ನ ಮನಸ್ಸಿನ ಚಿನ್ನು. ಅದೇ ಅವಾಗ್ಲೇ ಹೇಳಿದ್ನಲ್ಲ. ಈಗ ನೀವೇ 4ನೇವರು. ಓ, ಚೆನ್ನಾಗಿದೆ. ನಿಮ್ಮ ಮನಸ್ಸು ಓಪನ್ ಬುಕ್ ಇದ್ದಂಗೆ. ಅಂದ್ರೆ ಓದ್ಬೇಕು ಅನ್ನಿಸ್ತವ್ರೆಲ್ಲ ಓದ್ತಾರೆ. ನಿಜ ಹೇಳಬೇಕು ಅಂದ್ರೆ ನೀನು ತುಂಬಾ ಇನ್ನೋಸೆಂಟ್ ಹುಡುಗಿ. ಅಮಾಯಕರನ್ನ ಸುಲಭವಾಗಿ ನಂಬಿಸಿ ಮೋಸ ಮಾಡ್ಬೋದು. ಆ ರೀತಿ ಮೋಸ ಹೋಗಿರೋದ್ರಿಂದಾನೆ ನೀನು ಈ ರೀತಿ ಬಂಧನದಲ್ಲಿ ಸಿಕ್ಕಾಕೊಂಡಿರೋದು. ನೀನಷ್ಟೇ ಅಲ್ಲ, ನಿನ್ ಥರ ನಾನು ಎಲ್ರನ್ನೂ ಬೇಗ ನಂಬ್ತೀನಿ, ನಂಬಿ ಮೋಸ ಹೋಗ್ತೀನಿ. ಹೌದು, ಅವತ್ತೇನೋ ನೀನು ಅದೇ ಆ ಶಾಂತಿಯಿಂದ ನಿನಗೆ ತುಂಬಾ ಮೋಸ ಆಗಿದೆ ಅಂತ ಹೇಳ್ದೆ ಅಲ್ವಾ? ಅಂದ್ರೆ ಅವತ್ತು ಅರ್ಧಂಬರ್ಧ ಹೇಳ್ದೆ. ಮತ್ತೆ ನಾನು ನಿನ್ಗೆ ಆ ವಿಷಯನ ಕೇಳ್ದೆ. ಯಾವತ್ತಾದ್ರೂ ಒಂದಿನ ಹೇಳ್ತೀನಿ ಅಂತ ಹೇಳ್ದೆ. ಈಗ್ಲಾದ್ರೂ ಹೇಳ್ಬೋದಾ? ಆಕ್ಚುಲಿ ಈ ಶಾಂತಿ ಅನ್ನೋಳು ಶಾಂತಿ ನಿವಾಸದಲ್ಲಿರೋ ಸುಶಾಂತ್ ಹೆಂಡತಿ. ಆ ಮನೆಗೆ ಕಿರಿ ಸೊಸೆ. ಅವಳಿಗೆ ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ನಿಮ್ಮನೆ ವಿಷಯ. ನೋಡಕ್ ನಿಂತರನೇ ಇದ್ಲಾ? ಹೇಗೋ ಮನೇನ ಕಂಡುಹಿಡ್ದು ಪ್ಲಾನ್ ಮಾಡಿ ಏನೋ ಒಂದು ದೊಡ್ಡ ಸ್ಕೆಚ್ ಹಾಕಿದಾಳೆ. ಆ ಪ್ಲಾನ್ ಪ್ರಕಾರ ಶಾಂತಿ ಸುಶಾಂತ್ ಮದುವೆ ವಾರ್ಷಿಕೋತ್ಸವದ ದಿನ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದೆ ಅನ್ನೋ ತರ ಡ್ರಾಮಾ ಕ್ರಿಯೇಟ್ ಮಾಡಿದ್ಲು. ಹಾಗೆ ಆಕಸ್ಮಿಕವಾಗಿ ನಿಮ್ಮಣ್ಣನ ಕಣ್ಣಿಗೆ ಬಿದ್ದಿದ್ದಾಳೆ. ನಿಮ್ಮಣ್ಣ ನೀನು ಅನ್ಕೊಂಡು ಅವಳನ್ನ ಕರ್ಕೊಂಡ್ ಮನೆಗೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ನಿಮ್ಮನೇಲಿ ಜಾಂಡ ಊರ್ಬಿಟ್ಲು. ಓ, ಅಂದ್ರೆ ಅವಳು ಬೆಟ್ಟದ ಮೇಲಿಂದ ಬೀಳೋ ಟೈಮ್ಗೂ ನಾನಿಲ್ಲಿ ಕಿಡ್ನಾಪ್ ಆಗೋ ಟೈಮ್ಗೂ ಸಿಂಕ್ ಆಗಿದೆ. ವಾವ್, ಇದು ಟೈಮು. ಕರೆಕ್ಟ್. ಈಗ ಪಾಯಿಂಟ್ ಹಿಡ್ದೆ. 1 ವಾರ 10 ದಿನ ಗ್ಯಾಪಲ್ಲಿ ತಾನ್ ಸತ್ತೇ ಹೋದೆ ಅಂತ ಎಲ್ರನ್ನೂ ನಂಬಿಸ್ಬಿಟ್ಲು. ಅದಕ್ಕೆ ಬೇಕಾದ ಕಾರ್ಯಕ್ರಮನೆಲ್ಲ ನೀಟಾಗಿ ಪ್ಲಾನ್ ಮಾಡಿದ್ಲು. ಈಗ ಅವಳು ಕಣ್ಣಿರೋದು ನಿಮ್ಮ ಅಣ್ಣನ ಆಸ್ತಿ ಮೇಲೆ, ಶ್ರೀಮಂತಿಕೆ ಮೇಲೆ. ಅದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿ ನಿಮ್ಮ ಅಣ್ಣನ ತಂಗಿ ಥರ ನಾಟಕ ಮಾಡಿ ತನ್ನ ಗಂಡನೇ ತಾನು ಮದುವೆ ಆಗೋ ಸ್ಕೀಮ್ ಹಾಕಿದಾಳೆ. ಆ ಶಾಂತಿ ಇಷ್ಟು ಮಾಡುವಾಗ ಮೋಸ ಆಗಿದ್ದು ನನಗೆ.